ಒಂದು ಎರಡು ಅಭಯದ ಮಾತುಗಳನ್ನ ಪ್ರಧಾನಿಯಿಂದಾಗ್ಲಿ ಕೇಂದ್ರ ಗೃಹ ಸಚಿವರಿಂದಾಗ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ತಪ್ಪೇನಿದೆ ಅಂತ ನೋಡಿ. ಇದೊಂದು ಭಾರಿ ಗಂಭೀರವಾದ ಘಟನೆ ನಡೆದಿರುವಂಥದ್ದು ಸಂಸತ್ ಒಳಗೆ. ಅದು ಒಂದು ಭದ್ರತಾ ಲೋಪ, ಖಂಡಿತ ಅದನ್ನ ಒಪ್ಕೊಳ್ಳೇಬೇಕಾಗತ್ತೆ. ಆದರೆ ಈ ರೀತಿ ಲೋಪಗಳಾದಾಗಲೇ ನಿಮಗೆ ಕಾನೂನನ್ನು ಯಾವ ರೀತಿ ಬದಲಾಯಿಸಬೇಕು, ಸೆಕ್ಯೂರಿಟಿ ಚೆಕ್ಕನ್ನು ಯಾವ ರೀತಿ ಬದಲಾಯಿಸಬೇಕು ಅಂತ ಕಾಲಕ್ರಮೇಣ ಬರುವಂಥದ್ದು ಇವೆಲ್ಲವೂ ಕೂಡ. ಆದರೆ ಈ ಘಟನೆ ಹಿಂದೆ ಯಾರ್ಯಾರಿದ್ದಾರೆ? ಯಾಕೆಂದರೆ ಇದು ಸಂಸತ್ತಿನ ಒಳಗಡೆ ನಡೆದಿರೋದು ಒಂದು ಪ್ರಕರಣ. ಆದರೆ ಸಂಸತ್ತಿನ ಹೊರಗಡೆ ಆಚೆ ಕಡೆ ಕೂಡ ಹೊರಗೆ ಕೂಡ ಒಂದಿಬ್ಬರು ಪ್ರತಿಭಟನೆ ಮಾಡಿ ಅಲ್ಲೂ ಕೂಡ ಸ್ಮೋಕ್ ಬಾಂಬನ್ನು ಹಾಕುವಂಥ ಒಂದು ಕೆಲಸ ಆಗಿದೆ. ಸೊ ಇವೆಲ್ಲವೂ ಕೂಡ ಆಮೇಲೆ ಎಲ್ಲರೂ ಬೇರೆ ಬೇರೆ ರಾಜ್ಯಗಳಿಂದ ಪ್ರತಿನಿಧಿಸುವಂಥವ್ರು, ಯಾರೋ ಒಂದೇ ರಾಜ್ಯದಿಂದ ಬಂದಂಥವ್ರು ಅಲ್ಲ. ಇದರಿಂದ ಯಾರಿದ್ದಾರೆ, ಈ ಷಡ್ಯಂತ್ರದಿಂದ ಯಾರಿದ್ದಾರೆ, ಇವರ ಉದ್ದೇಶಗಳೇನು ಎಲ್ಲವನ್ನು ಒಳಗೊಂಡಂತೆ ನೋಡಿ ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ನಂತರ ಒಂದು ಕಾಂಕ್ರೀಟ್ ಹೇಳಿಕೆಯನ್ನ ಬಿಡುಗಡೆ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕೆ ಅಂದ್ರೆ ಈ ಘಟನೆಯ ಸೀರಿಯಸ್ನೆಸ್ ಅಷ್ಟಿದೆ. ಇದೊಂದು ಸಂಸತ್ 2001 ಪಾರ್ಲಿಮೆಂಟ್ ಅಟ್ಯಾಕ್ ಖಂಡಿತ ಅದನ್ನ ಅದು ತುಂಬಾ ಡಿಟೇಲ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಪ್ರತಿಮಾ ಅವರೇ, ಈಗ ಘಟನೆ ಆಗಿದೆಯಾ? ಆಗಿದೆ. ಘಟನೆಯನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡು ಒಂದು ಏನಾದ್ರು ವರದಿ ಏನಾದ್ರು ಹೇಳಿದ್ಯಾ? ಇಲ್ಲ. ಘಟನೆ ಆಗಿರೋ ಜನಕ್ಕೆ ಹೆಂಗ್ ಗೊತ್ತಾಗಿದೆ? ಮಾಧ್ಯಮಗಳ ಮುಖಾಂತರ ಗೊತ್ತಾಗಿದೆ. ಘಟನೆಯ ಬಗ್ಗೆ ಸಂಸದರಿಗೆ ದೇಶಕ್ಕೂ ಹೇಳ್ಬೇಕು ಬೇರೆ ವಿಷಯ, ಸಂಸದರಿಗೆ ಘಟನೆಯ ಬಗ್ಗೆ ವಿವರ ಕೊಡಬೇಕಾದವ್ರು ಯಾರು? ಭದ್ರತಾ ಲೋಪದ ಬಗ್ಗೆ ಚರ್ಚೆ ಮಾಡಬೇಕಾದವ್ರು ಯಾರು? ಭದ್ರತಾ ಲೋಪಕ್ಕೆ ಹೊಣೆಗಾರಿಕೆ ಯಾರು? ಗುಪ್ತಚರ ಇಲಾಖೆಯ ವೈಫಲ್ಯ ಏನು? ಎಷ್ಟು ಹೇಳಿ ಸಾಧ್ಯನೋ ಎಲ್ಲ ಹೇಳಕ್ಕಾಗತ್ತೆ ಅಂತಿಲ್ಲ. ಆ ಘಟನೆಯ ವಿವರವನ್ನ ಸದನದಲ್ಲಿ ಗೃಹ ಸಚಿವರು ಕೊಟ್ಟಿದ್ದರೆ ಈ ರೀತಿಯ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾವು ಪ್ರಶ್ನೆ ಕೇಳಿದ್ವಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸ್ಪೀಕರ್ ಇದಕ್ಕೂ ಕೇಂದ್ರಕ್ಕೂ ಸಂಬಂಧ ಇಲ್ಲ. ಸಂಸತ್ ಭದ್ರತಾ ಯಾಕಂದ್ರೆ ಅವ್ರನ್ನ ಒಳಗಡೆ ಹೋಗಿ ಫೆಸಿಲಿಟೇಟ್ ಮಾಡಿದವ್ರು ಯಾರು, ಅದರಿಂದ ಏನ್ ಸಂಚಿದೆ, ಅವ್ರ ಉದ್ದೇಶ ಏನು, ಎಲ್ಲವನ್ನು ಬಹಿರಂಗ ಆಗ್ಬೇಕು, ತನಿಖೆ ಆಗ್ಬೇಕು. ಅದ ಇಲ್ಲ ಅಂತ ಹೇಳ್ತಿಲ್ಲ. ಭದ್ರತಾ ಲೋಪಕ್ಕೆ ಹೆಂಗೆ ಕಾರಣ ಏನು, ಅದ್ರ ಹೊಣೆಗಾರಿಕೆ ಯಾರ್ದು? ಏನಾಗಂದ್ರೆ ಡೆಲ್ಲಿ ಪೊಲೀಸ್ ಅವ್ರ ಪಾತ್ರ ಇಲ್ವಾ, CRPF ಪಾತ್ರ ಇಲ್ವಾ? ಅಂದ್ರೆ ಆ ಭದ್ರತೆ ಎಲ್ಲ ನೋಡ್ಕೋತಾರ ಅವರು. ಗೃಹ ಸಚಿವರು ಅದಕ್ಕೇನು ಹೊಣೆಗಾರಿಕೆ ಇಲ್ವಾ? ಇದೆ. ಆದ್ರೆ ಗೃಹ ಸಚಿವರು ಮಾಧ್ಯಮದಲ್ಲಿ ಆಚೆ ಹೋಗಿ ಹೇಳ್ತಾರಲ್ಲ, ಇಲ್ಲಿ ಯಾಕೆ ಹೇಳಲ್ಲ? ಇಲ್ಲಿ ಬಂದು ನಾವು ಅದೇ ಮಾತನ್ನ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಅದು ದಾಖಲಾಗುತ್ತೆ. ದಾಖಲೆ ಮುಖಾಂತರ ಇಡೀ ದೇಶಕ್ಕೆ ಹೋಗುತ್ತೆ. ದಾಖಲೆ ಇಲ್ಲದ ಮಾತುಗಳಿಗೆ ಬೆಲೆ ಕಡಿಮೆ. ನೀವು ದಾಖಲೆಯ ಮಾತುಗಳನ್ನ ಹೇಳ್ಬೇಕು, ಸಂಸದರಿಗೆ ನೀವು ಅಭಯ ಕೊಡಬೇಕು ಅಂತಾನೆ ಒತ್ತಾಯ ಮಾಡಿದ್ದು. ನೀವು ನಾವು ಅಷ್ಟ ಒತ್ತಾಯ ಮಾಡಿದ್ಕೆ, ಪ್ರತಿಭಟನೆ ಮಾಡಿದ್ಕೆ, ಅಥವಾ ಘಟನೆಯ ಖಂಡನೆಗಾಗಲಿ ಅಥವಾ ಈ ಘಟನೆ ನಡೆದಂತ ಸಂದರ್ಭದಲ್ಲಿ ತನಿಖೆ ಸರಿಯಾಗಿ ಆಗ್ಬೇಕಾಗ್ಲಿ, ಅದರ ಆಗ್ರಹಕ್ಕಿಂತ ಹೆಚ್ಚಾಗಿ ಸ್ಟೇಟ್ಮೆಂಟ್ ಅಷ್ಟೇ. ರಾಜಕೀಯ ಅದೇ ಆಗ್ರಹ ತಾನೇ. ಘಟನೆ ಈಗ ಯಾರು ಬಂದು ಭಯೋತ್ಪಾದಕರು ಮಾಡಿದ್ರ, ಇಲ್ಲ ಆಗಂತಕರು ಮಾಡಿದ್ರ, ಯಾವ ಸಂಘಟನೆ ಇತ್ತ, ಏನ್ ಸಂಚು, ಏನ್ ಕಾರಣ, ಒಳಗ್ ಬರಕ್ಕೆ ಹೆಲ್ಪ್ ಮಾಡಿದವ್ರು ಯಾರು ಕಾರಣಕರ್ತ, ಭದ್ರತಾ ವೈಫಲ್ಯ ಏನು, ಸಂಸದರಿಗೆ ಆಗ್ತಾ ಇದ್ದಂತ ಮುಂದೆ ಅನಾಹುತ ಏನು, ಇಲ್ಲ ಅವ್ರಿಗೆ ಅಭಯ ಕೊಡ್ಬೇಕಾದ್ದೇನು, ಅವ್ರಿಗೆ ಆಗಿರ್ತಕ್ಕಂಥ ಆತಂಕ ಏನು, ಇದ್ರ ವಿವರಣೆಯನ್ನ ಕೊಡ್ಬೇಕಾದವರು ಯಾರು, ಎಲ್ಲಿ? ವಾರಣಾಸಿನಲ್ಲಿ ಪತ್ರಿಕೆಗೆ ಇನ್ನೊಂದು ಕಾನ್ಕ್ಲೇವ್ ಅಲ್ಲಿ ಇದಕ್ಕೆ ಪ್ರಧಾನಮಂತ್ರಿ ಗೃಹಮಂತ್ರಿ ಉತ್ತರ ಕೊಡುವಂತವ್ರು ಯಾಕೆ ಓಡಾಡ್ತಾರೆ? ಹೋರಾಟ ಮಾಡ್ತಾರೆ. ಕೇಳಿ, ಅದನ್ನೇ ಬಂದು ಹೇಳಿ, ಅದನ್ನೇ ಹೇಳಿ, ಅದನ್ನೇ ಸದನದಲ್ಲಿ ಹೇಳಿ. ನೀವು ನಮ್ಮ ಮೇಲೆ ಆರೋಪ ಮಾಡಿಲ್ಲ, ಸದನದಲ್ಲಿ ಬನ್ನಿ, ಚರ್ಚೆ ಮಾಡಿ, ಸದನದಲ್ಲಿ ಉತ್ತರ ಕೊಡಿ. ಸದನದಲ್ಲಿ ಉತ್ತರ ಕೊಡ್ತಾರೆ, ಪಲಾಯನ ಮಾಡಿ ಓಡೋಗಿ ಮಾಧ್ಯಮಗಳಲ್ಲಿ ಇಷ್ಟ ಬಂದಂಗೆ ಮಾಹಿತಿ ಆಗಲಿಲ್ಲ. ನೀವು ನಿಮ್ಮ ದೌರ್ಬಲ್ಯವನ್ನ ಹಾಕೊಳ್ಳಿಕ್ಕೆ ಇದನ್ನ ಮುಚ್ಚಲು ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು. ನಿಮ್ಮ ಸಂಸದ ಒಂದು ಕಡೆ ಅಮಾನತಿನ ಯಾವ ಸಂದೇಶ ಹೋಗೋದಿಲ್ಲ. ಇಬ್ರು ಗದ್ದಲ ಮಾಡಿದಲ್ಲಿ ಸರ್, ಸಂಸತ್ನಲ್ಲಿ ಶಿಕ್ಷೆ ಆಗತ್ತೆ ಸರ್ ಗದ್ದಲದಲ್ಲಿ. ಸ್ಟುಡಿಯೋದಲ್ಲಿ ಹಾಗಾಗಲ್ಲ. ಒಂದು ಬ್ರೇಕ್ ನ ಟೈಮ್ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಚರ್ಚೆಯನ್ನ ಮುಂದುವರಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.